ಸಕ್ಸಸ್ ಮೈಂಡ್ಸ್ ಅವರ ಸೂಪರ್ ಮೆಮೊರಿ ಚಾಂಪಿಯನ್ಶಿಪ್ನ ಗ್ರ್ಯಾಂಡ್ ಫಿನಾಲೆ ಇವತ್ತು ಟೌನ್ ಹಾಲಲ್ಲಿ ನಡೀತು. ಈ ಒಂದು ಕಾರ್ಯಕ್ರಮದಲ್ಲಿ ಸಾಕಷ್ಟು ಗಣ್ಯರು, ಸಾಕಷ್ಟು ಮಕ್ಕಳು, ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ಅದು ಅಕ್ರಾಸ್ ಕರ್ನಾಟಕದಿಂದ ಬಂದಿದ್ದು ಒಂದು ವಿಶೇಷ ಸರಿ. ಈ ಒಂದು ಕಾರ್ಯಕ್ರಮದ ರೂವಾರಿ ಡಾಕ್ಟರ್ ರಫೀವುಲ್ಲಾ ಬೇಗ್ ಸುಮಾರು 30 ವರ್ಷಗಳಿಂದ ಹ್ಯಾಂಡ್ ರೈಟಿಂಗ್ ಇನ್ಸ್ಟಿಟ್ಯೂಟ್ ಹಾಗೂ ಮೆಮೊರಿ ಎಕ್ಸ್ಪರ್ಟ್ ಆಗಿ, ಮೆಮೊರಿ ತಜ್ಞರಾಗಿ ಅವರು ಕೆಲಸ ಮಾಡಿರುವಂತಹ ರಫೀ ಸರ್ ಅವರ ಒಂದು ಕನಸಿನ ಕೂಸೆ ಈ ಸೂಪರ್ ಪವರ್ ಮೆಮೊರಿ ಚಾಂಪಿಯನ್ಶಿಪ್. ಈ ಒಂದು ಚಾಂಪಿಯನ್ಶಿಪ್ನಲ್ಲಿ ಸುಮಾರು ಸಾಕಷ್ಟು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಅದರಲ್ಲಿ ಕೊನೆ ಹಂತಕ್ಕೆ 5 ವಿದ್ಯಾರ್ಥಿಗಳಲ್ಲಿ ಹನೀಫ್ ಮೊಲ್ಲಾ ಅಂಥೇಳಿ ಒಬ್ಬ ಹುಡುಗ ಅದನ್ನು ಮೆಮೊರಿ ಚಾಂಪಿಯನ್ಶಿಪ್ ಆಗಿ ಹೊರಹೊಮ್ಮಿದ್ದು ಒಂದು ವಿಶೇಷ. ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ಸೂಪರ್ ಮೆಮೊರಿ ಚಾಂಪಿಯನ್ಶಿಪ್ ಯಾವ ಥರ ನಡೆಯುತ್ತೆ, ಹೇಗೆ ಆಯಿತು ಅಂಥೇಳಿ ತುಂಬ ಖುಷಿಪಟ್ಟೆ. ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಅಂತ ಹೇಳಿದ್ರೆ ಡಾಕ್ಟರ್ ರಫೀವುಲ್ಲಾ ಬೇಗ್ ಸರ್. ಅವರು ಸುಮಾರು ಒಂದು 25-30 ವರ್ಷಗಳಿಂದ ಹ್ಯಾಂಡ್ ರೈಟಿಂಗ್ ಇನ್ಸ್ಟಿಟ್ಯೂಟ್ ಹಾಗೂ ಮೆಮೊರಿ ತಜ್ಞರಾಗಿ ಅವರು ಇರುವಂಥದ್ದು. ಅವರ ಒಂದು ಕನಸಿನ ಕೂಸೆ ಈ ಒಂದು ಸೂಪರ್ ಪವರ್ ಮೆಮೊರಿ ಚಾಂಪಿಯನ್ಶಿಪ್. ಈ ಒಂದು ಚಾಂಪಿಯನ್ಶಿಪ್ಪಲ್ಲಿ ಸಾಕಷ್ಟು ಮಕ್ಕಳು ಬಂದಿದ್ದು ಒಂದು ವಿಶೇಷ. ಈ ಒಂದು ಕಾರ್ಯಕ್ರಮ ನಾವು ಕೂಡ ಭಾಗಿಯಾಗಿದ್ವಿ. ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದು, ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ಮೆಮೊರಿ ಮತ್ತು ಹ್ಯಾಂಡ್ ರೈಟಿಂಗ್ನ ಹೇಗೆ ಅದನ್ನು ಇಂಪ್ರೂವೈಸ್ ಮಾಡ್ಕೋಬೇಕು, ಆ ಒಂದು ಕಾರ್ಯಕ್ರಮದಲ್ಲಿ ಚಾಂಪಿಯನ್ಶಿಪ್ ಥರ ಒಂದು ಕಾನ್ಸೆಪ್ಟ್ನ ಇಟ್ಟು ಅದರಲ್ಲಿ ಒಬ್ಬ ವಿನ್ನರ್ ಗೋಲ್ಡ್ ಮೆಡಲಿಸ್ಟ್ ಆಗಿ ಹೊರಹೊಮ್ಮಿದ್ದು ಒಂದು ವಿಶೇಷ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗಿಯಾಗಿದ್ದೆ. ನನಗೂ ತುಂಬ ಒಂದು ಖುಷಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತುಂಬ ಖುಷಿಯಾಯಿತು.